ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ ಜಿಟಿಡಿ ಪರವಾಗಿ ಹಲವರು ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಎ ಮಂಜು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಟಿಡಿ ಹೇಳಿಕೆ ಸಂಬಂಧಿತವಾಗಿ ಸಿಎಂ ಅವರನ್ನ ಖುಷಿಪಡಿಸಲು ಮಾತನಾಡಿದ್ದಾರೋ ಇಲ್ಲ ಕೆಲಸ ಮಾಡಿಸಿಕೊಳ್ಳೋ ಸಲುವಾಗಿ ಮಾತನಾಡಿದ್ದಾರೋ ಗೊತ್ತಿಲ್ಲ ಅಂತ ಅನುಮಾನಿಸಿದ್ದಾರೆ. ಜಿಟಿಡಿ ಏನ್ ಮಾತನಾಡಿದ್ದಾರೆ, ಅದರ ಉದ್ದೇಶ ಏನು ನಮಗೆ ಗೊತ್ತಿಲ್ಲ. ಎಫ್ಐಆರ್ ಆದ ಮೇಲೆ ನೈತಿಕವಾಗಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇರಬಾರ್ದು ಅನ್ನೋದು ನಮ್ಮ ಒಪಿನಿಯನ್. ಮೂಡ ಆಯುಕ್ತ ರಘುನಂದನ್ ಅವನೇ ದೊಡ್ಡ ಕಳ್ಳ, ನನ್ನ ಸೈಟ್ ಇರಲಿ, ಜಿಟಿಡಿ ಸೈಟ್ ಕೂಡ ಇರಲಿ, ಸೂಕ್ತ ತನಿಖೆ ನಡೀಬೇಕು, ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನೋದು ನನ್ನ ಆಗ್ರಹ ಅಂತ ಜೆಡಿಎಸ್ ಶಾಸಕ ಎ ಮಂಜು ಹಾಸನದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮದು ಮೂಡ ಹಗರಣದಲ್ಲಿ 14 ಸೈಟನ್ನ ಇವರು ಏನು ಮತ್ತೆ ವಾಪಸ್ ಕೊಟ್ಟಿದ್ದಾರೆ. ಅಲ್ಲಿ ಸುಮಾರು ನಿಮ್ಮ ಪತ್ರಿಕೆಗಳ ಮುಖಾಂತರ ನೋಡಿರ್ತಕ್ಕಂಥದ್ದು, ಕೇಳಿರ್ತಕ್ಕಂಥದ್ದು 5,000 ಕೋಟಿಗೂ ಮಿಗಿಲಾಗಿ ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ತನಿಖೆಯಲ್ಲಿ ಅಥವಾ ಇನ್ನೊಂದರಲ್ಲಿ ಬರ್ತಾ ಇದೆ. ಬಹುಶಃ ಇವತ್ತು ಸಿದ್ದರಾಮಯ್ಯನವರು ಅವರ ಮನೆಯವರ ವಾಪಸ್ಸನ್ನ ತಿರುಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ತಪ್ಪು ನಾವು ಒಪ್ಕೊಂಡಂಗೆ ಆಯಿತು. ಮೊದಲು ನಾವು ಅವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿರಲಿಲ್ಲ. ಗವರ್ನರು ಅವ್ರ ಮೇಲೆ ತನಿಖೆ ಮಾಡಿ ಅಂತೇಳಿ ಏನು ಒಂದು ಆದೇಶ ಮಾಡಿದ್ರು. ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೊದಲು ಕೇಳಿದ್ದು. ನಾವು ಕೇಳಿದ್ದು ರಾಜೀನಾಮೆ ಕೇಳಿದ್ದಿಲ್ಲ. ಈಗ ವಿ ಆರ್ ಡಿಮ್ಯಾಂಡಿಂಗ್ ಹಿಸ್ ರಿಸಿಗ್ನೇಷನ್.